ನಾವು ಯಾವಾಗ ಹೋರಾಟ ಮಾಡ್ತಿದ್ದೀವಲ್ಲ, ಮೆಡಿಕಲ್ ಕಾಲೇಜ್ ಹೋರಾಟ ಅಂತ ಬಂತಂತಿಕೋ, ಬಾಗಲಕೋಟೆ ಜನತೆ ಅನ್ನೋರು ಇವ್ರಿಗೆ ಹುಚ್ಚಿಡ್ದೈತಿ. ಕರ್ನಾಟಕದ ಮುಖ್ಯಮಂತ್ರಿ ಭೇಟಿ ಆಗೋದು ನನಗೆ ಅಧಿಕಾರ ಆಯ್ತಾ ಇಲ್ಲ, ನಾನು ಮತ ಹಾಕಿನೇ ಇಲ್ಲ, ನನಗೆ ಅಧಿಕಾರ ಆಯ್ತಾ ಇಲ್ಲ, ಪ್ರಶ್ನೆ ಮಾಡೋದು ಬಿಡ್ರಿ. ನಾನು ಅವ್ರ ಮೇಲೆ ಮಾಡಿದ್ದೆ, ಬಡ ಮಕ್ಕಳು ಮೆಡಿಕಲ್ ಕಾಲೇಜ್ ಇರ್ಲಾರ್ದ ಎಷ್ಟೋ ಬಡ ಮಕ್ಕಳೆಲ್ಲ ಏನ್ ಮಾಡ್ಬೇಕು? ಉದ್ಯೋಗ ಇಲ್ಲ ಇಲ್ಲಿ, ಕೇವಲ ಉದ್ಯೋಗ. ಗಂಡು ಮಕ್ಕಳು ಟಮ್ ಹೊಡಿಬೇಕು, ಎಗ್ ರೈಸ್ ಹಚ್ಚಬೇಕು, ಹೆಣ್ಣು ಮಕ್ಕಳು ದವಾಖಾನೆ ಒಳಗೆ ಕೆಲ್ಸಕ್ಕೆ ಹೋಗ್ಬೇಕು. ಜಿಲ್ಲೆಗೆ ಇನ್ನೊಂದು ಹೆಸರಿದೆ, ಬಾಗಲಕೋಟೆ ಜಿಲ್ಲೆಗೆ ಮುಳುಗಡೆ ನಗರ ಬಿಟ್ಟು ದವಾಖಾನೆಯ ತವರೂರು ಅಂತಾರೆ ನಾವು. ಬಾಗಲಕೋಟೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಕರವೇ ಸಾಕಷ್ಟು ಹೋರಾಟ ಮಾಡ್ತು. ಕೊನೆಗೆ ಬೂಟ್ ಪಾಲಿಶ್ ಮಾಡಿ ಆ ಬಂದ ದುಡ್ಡಲ್ಲಿ ಸರ್ಕಾರಕ್ಕೆ ಕೊಟ್ಟು ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತು. ಆ ಹೋರಾಟದಲ್ಲಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ಕೆಲವಿಷ್ಟು ಜನ ವಹಿಸಿದ್ದಾರೆ. ಸೊ ಅಂಥದ್ರಲ್ಲಿ ಆತ್ಮಾರಾಮ್ ನೀಲ್ ನಾಯಕ್ ಸಹ ಒಬ್ಬರು. ಇವರು ಕರವೆಯ ಯುವ ಘಟಕದ ಅಧ್ಯಕ್ಷರಾಗಿದ್ದರು. ಸದ್ಯಕ್ಕೆ ಕರವೆಯಿಂದ ಹೊರ ಬಂದಿದ್ದರೂ ಸಹ ಅನೇಕ ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸೊ ಈಗ ಸರ್ ಆತ್ಮಾರಾಮ್ ಅವರೇ, ಬಾಗಲಕೋಟೆಯಲ್ಲಿ ಮುಂಚೂಣಿಯಲ್ಲಿ ತಾವು ಹೋರಾಟದಲ್ಲಿ ಇದ್ರಿ, ಅಂದರೆ ಈ ಮೆಡಿಕಲ್ ಕಾಲೇಜು ಹೋರಾಟದಲ್ಲಿ. ಸೊ ಇದರ ಇತಿಹಾಸವನ್ನು ನಾವು ಹೇಳೋದಾದರೆ ಏನು ಹೇಳ್ತೀರಿ ಏನು ಅಂತ? ಇದ್ರ ಇತಿಹಾಸನಕೇನು ಸರ, ಸುಮಾರು ವರ್ಷಗಳಿಂದ ಇದ್ರ ಹೋರಾಟ ಮಾಡ್ಕೊತ ಬಂದಿದ್ದೀವಿ ಸರ. ಈ ಹೋರಾಟ ಮನವಿ ಮುಖಾಂತರ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಸರ್ಕಾರಕ್ಕೆ ಮೆಡಿಕಲ್ ಕಾಲೇಜ್ ಹೋರಾಟ ಮಾಡ್ಬೇಕಂತೇಳಿ ನಾವು ಮನವಿ ಕೊಟ್ಟಿದ್ದು ನೋಡಿದ್ರೆ ಸುಮಾರು ಮನವಿಯನ್ನು ಕೊಟ್ಟಿವಿ ಸರ್. ಆ ಮನವಿ ಪತ್ರನ ಒಂದು 4-5 kg ಹಾಕಿರ್ಬೇಕು ಸರ್, ಅಷ್ಟು ಮನವಿ ಕೊಟ್ಟಿವಿ ಸರ್ ನಾವು. ವಿಭಿನ್ನ ರೀತಿಯಲ್ಲಿ ಚಳವಳಿ ಮಾಡಿದ್ದೀವಿ ಸರ್. ಇದು ವಿಭಿನ್ನ ರೀತಿಯೊಳಗೆ ಚಳವಳಿಗೆ ಮಾಡಿದಾಗ ಲಾಸ್ಟಿಗೆ ರಮೇಶಣ್ಣ ಬದ್ನೂರು ಅವ್ರು ನೋಡು, ಇನ್ನೂ ಸರ್ಕಾರಕ್ಕೆ ಒತ್ತಾಯ ಹಾಕಕ್ಕೆ ನಿಮ್ಮಲ್ಲಿ ಏನಾರು ವಿಭಿನ್ನ ಚಳವಳಿ ಇದ್ರೆ ನೀವೆಲ್ಲರೂ ಮಾಡ್ಕೋರಿ ಅಂತ ಹೇಳಿ ನಮಗೊಂದು ಅವಕಾಶ ಕೊಟ್ಟರು. ಅವಾಗ ಚರ್ಚೆ ಮಾಡಿದಾಗ ನಾನು ಅಂದೆ, ಇಲ್ಲ ನಾನಂತರೂ ಬೂಟ್ ಪಾಲಿಶ್ ಮಾಡ್ತೀನಿ ಅಂತೇಳಿ. ಬೂಟ್ ಪಾಲಿಶ್ ಮಾಡ್ತೀನಿ ಅಂತಂದಾಗ ಅವಾಗ ಏನಾಗ್ಬಿಡ್ತು, ಇಲ್ಲ ಇದು ಸಂಘಟನೆಗೆ ಮತ್ತೊಬ್ಬರು ಬೂಟ್ ಪಾಲಿಶ್ ಮಾಡಿದ್ರೆ ಸಂಘಟನೆಗೆ ಅಸಹ್ಯ ಆಗುತ್ತೆ ಅಂತೇಳಿ ನಮ್ಮಲ್ಲೇ ಕೆಲವೊಂದು ಜನ ವಿರೋಧ ಮಾಡಿದ್ರು. ಅವಾಗ ರಮೇಶಣ್ಣ ಬದ್ನೂರವ್ರು ಏನಂದ್ರೆ, ಇಲ್ಲ ಅವನು ವೈಯಕ್ತಿಕ ಬದುಕು ಅವ ಏನಾರೇ ಮಾಡಲಿ ಅಂತಂತ, ಅವನ ಹೋರಾಟ ಅವ್ನು ಮಾಡಲಿ ಅಂತ. ಅವಾಗ ನಾನು DC ಆಫೀಸ್ ಮುಂದೆ ನಮ್ಮ ಆಗಿನ ಬದಾಮಿ ತಾಲೂಕು ಅಧ್ಯಕ್ಷರಾದಂಥ ಡೋಂಗ್ರಿ ನಾನು ಹೋಗಿ ಬೂಟ್ ಪಾಲಿಶ್ ಡೋಂಗ್ರಿ ನಾನು ಅಂಬಿಗೇರ್ ಬಸಣ್ಣ ಅಂತ ಬಾಗಲಕೋಟೆ ತಾಲೂಕು ಅಧ್ಯಕ್ಷರು, ಬದಾಮಿ ತಾಲೂಕು ಅಧ್ಯಕ್ಷರು ಅಂಬಿಗೇರ್ ಬಸವರು, ನಾವು ಡೋಂಗ್ರಿಯವರು ಕುಂತೀವಿ. ಅವಾಗ ಕುಂತಾಗ ತಾವು ಪತ್ರಕರ್ತರೆಲ್ಲ ಬಂದ್ರಿ. ಬರೋಣ ನಾವು ಒಂದೆರಡು ತಹಸೀಲ್ದಾರ್ ಅವ್ರಿಗೆ ಶೂ ಪಾಲಿಶ್ ಮಾಡಿದ್ದೀವಿ. ಅವರು ಕೂಡ ಇಲ್ಲ ಬೇಡ ನಮ್ದು ಇದಾಗುತ್ತೆ ಅಂತಂದ್ರೆ, ಹಾಗೆ ಇಲ್ಲಿ ಬೂಟ್ ಪಾಲಿಶ್ ಮಾಡ್ತಾ ನಮ್ಮ 100 ಮಂದಿ ಕಾರ್ಯಕರ್ತರು ಸೇರಿದ್ರು ಸರ್. ಆ 100 ಮಂದಿ ಕಾರ್ಯಕರ್ತರು ಸೇರಿದಾಗ ಅದು ಯಶಸ್ವಿ ಹೋರಾಟ ಆಗ್ತದೆ. ಅದು ಯಶಸ್ವಿ ಹೋರಾಟ ಆಗ ನಾನು ಅದು ಒಂದು ಮಟ್ಟಿಗೆ ಸರ್ಕಾರಕ್ಕೆ ಏನೋ ಒಂದು ಬಿಸಿ ಮುಟ್ಟದಂಗೆ ಆಯಿತು. ಅದಾದ ತದನಂತರ ಕೆಲವೇ ದಿನಗಳಲ್ಲಿ ಒಂದು ಪತ್ರಿಕಾಗೋಷ್ಠಿ ಆಗುತ್ತೆ ನಿಮ್ಮಲ್ಲಿ, ಅದು ಯಾವುದೋ ಒಂದು ವಿಚಾರಕ್ಕೆ. ಅವಾಗ ನಮ್ಮ ಮಾಧ್ಯಮ ಮಿತ್ರ ಆಗಿನ ಶಾಸಕರಾದಂಥವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ಇಲ್ಲ ನೀವು ಕರ್ಬೇದವ್ರು ಬೂಟ್ ಪಾಲಿಶ್ ಮಾಡಕತ್ತಾರೆ DC ಆಫೀಸ್ ಮುಂದೆ ಮೆಡಿಕಲ್ ಕಾಲೇಜ್ಗಾಗಿ ಅಂತ. ಆಗ ಅವರು ಆಗಿನ ಶಾಸಕರಲ್ಲಿ ಲೇವಡಿ ಮಾಡ್ಕೊಂತ ಹೇಳ್ತಾರೆ, DC ಆಫೀಸ್ ಮುಂದೆ ಮಾಡಿದ್ರೆ ಏಟ್ ರೊಕ್ಕ ಸಿಗ್ತೈತಿ, ಊರು ತುಂಬ ಮಾಡ್ಬೇಕಿಲ್ಲ ಅಂತೇಳಿ. ಊರು ತುಂಬ ಮಾಡಕ್ಕೆ ನಮ್ಗೆ ಆಗಿನ ಶಾಸಕರ ಸಲಹೆಯನ್ನು ಕೊಟ್ಟರು. ನಮಗೆ ಸಲಹೆಯನ್ನು ಕೊಡ ನಾವು ಊರು ತುಂಬ ಮಾಡಲಿಲ್ಲರಿ. ಅವಾಗ ಜಿಲ್ಲಾದ್ಯಂತ ಚಳವಳಿ ಮಾಡಿದ್ವಿ. ಎಲ್ಲ ತಾಲೂಕಿನಲ್ಲಿಯೂ ಕೂಡ ಖುಷಿಯಿಂದನೇ ಬೂಟ್ ಪಾಲಿಶ್ ಮಾಡಿದ್ರು. ನಾವು ಸುಮಾರು ನಾನು ಎಲ್ಲ ಐತಾರ್ ಸಂತಿ, ಗುರುವಾರ ಸಂತಿ, ವಿದ್ಯಾಗಿರಿ ಸರ್ಕಲ್, DC ಆಫೀಸ್, ಬಸ್ ಸ್ಟ್ಯಾಂಡ್, ತಹಸೀಲ್ದಾರ್ ಆಫೀಸ್ ಎಲ್ಲ ಥರ ಮಾಡಿದ್ದೀವಿ ರೀ ಅದನ್ನು. ಅವಾಗ ನಮ್ಗೆ ಪೊಲೀಸರು ಹತ್ತಿಕ್ಕುವಂಥ ಕೆಲಸನೂ ಮಾಡಿದ್ರು, ಪ್ರಕರಣಗಳನ್ನು ಹಾಕಕತ್ರು. ಆಗ ನಾವೇನು ಮಾಡಕತ್ತೀವಿ, ಶಾಸಕರದ ವಿಡಿಯೋ ತೋರ್ಸಾಕತ್ತೀವಿ, ಶಾಸಕರ ಸಲಹೆ ಮೇರೆಗೆ ಮಾಡಕತ್ತೀವಿ ನಾವು. ಶಾಸಕರ ಹೇಳಿದ್ದಾರೆ ನಮ್ಗೆ, ಆ ಸಲಹೆ ಮೇರೆಗೆ ಮಾಡಕತ್ತೀವಿ ನಾವು, ನೀವು ಯಾರು ನಮ್ಮನ್ನ ಅಂತಂತೀವಿ. ಸುಮಾರು ಪ್ರಕರಣಗಳನ್ನು ಹಾಕಿದ್ರು, ಬಂಧನ ಮಾಡಿದ್ರು. ಅಲ್ಲಿ ಹೆಡ್ ಕ್ವಾರ್ಟರ್ನಾಗ ಇಟ್ಕೊಂಡು ಹೋದ್ರು ಯಡಿಯೂರಪ್ಪನವ್ರು ಬಂದಾಗ. ಆಗ ನಮ್ಮ ಹೆಳ ಘಟಕದವ್ರು ಕಾರಿಗೆ ಅಡ್ಡ ಹಾಕಿ ಅವ್ರು ಬೂಟ್ ಪಾಲಿಶ್ ಮಾಡಕ್ಕೆ ಓಡಾಡಿದ್ರು. ಇದೊಂದು ದೊಡ್ಡ ಹೋರಾಟನ ಸರ್ ಇದು ಯಶಸ್ವಿ. ಕರಿವೆಗೆ ಬಂದಂಥ ಗೆಲುವು. ಇನ್ನೊಂದು ಹೇಳ್ಬೇಕಂದ್ರೆ ಸರ್, ನಾವು ಯಾವಾಗ ಹೋರಾಟ ಮಾಡ್ತಿದ್ದೀವಲ್ಲ, ಮೆಡಿಕಲ್ ಕಾಲೇಜ್ ಹೋರಾಟ ಅಂತ ಬಂತಂತಿಕೋ, ಬಾಗಲಕೋಟೆ ಜನತೆ ಅನ್ನೋರು ಇವ್ರಿಗೆ ಹುಚ್ಚಿಡ್ದೈತೆ ಅಂತ ಹೇಳಿ. ಆಗಲ್ಲ ಮರ್ಯಾದೆ. ಒಂದು ಸಂಘಕ್ಕೆ ನೀವು ತೇಜಾವಧಿ ತರ್ಬೇಕತ್ ಮಾಡಕತ್ತೀರೇನ, ಒಬ್ಬರ ಹೆಸರು ಕೆಡಿಸ್ಬೇಕತ್ ಮಾಡಕತ್ತೀರೇನ. ಮುಳುಗಡೆ ನಗರ 3 ತುಕಡಿ ಆಗಿದೆ, ವಿದ್ಯಾಗಿರಿ, ಬಾಗಲಕೋಟೆ, ನವನಗರ ಅಂತ ಹೇಳಿ. ನಾವೇನಂತಿದೀವಿ, ಜನಕ್ಕೆ ಉದ್ಯೋಗ ಇಲ್ಲ ಇಲ್ಲಿ, ಕೇವಲ ಉದ್ಯೋಗ. ಗಂಡು ಮಕ್ಕಳು ಟಮ್ ಹೊಡಿಬೇಕು, ಎಗ್ ರೈಸ್ ಹಚ್ಚಬೇಕು, ಹೆಣ್ಣು ಮಕ್ಕಳು ದವಾಖಾನೆ ಒಳಗೆ ಕೆಲ್ಸಕ್ಕೆ ಹೋಗ್ಬೇಕು.
ಜಿಲ್ಲೆಗೆ ಇನ್ನೊಂದು ಹೆಸರಿದೆ, ಬಾಗಲಕೋಟೆ ಜಿಲ್ಲೆಗೆ ಮುಳುಗಡೆ ನಗರ ಬಿಟ್ಟು ದವಾಖಾನೆಯ ತವರೂರು ಅಂತಾರೆ ನಮಗೆ. ಇಲ್ಲಿನ ಸ್ಥಳೀಯ ಯುವಕರು ಮಂಗಳೂರು ಗೋವಾಕ್ ದುಡಿ ಹೋಗೋಂಥ ಪರಿಸ್ಥಿತಿ ಬಂದಿತ್ತು. ಆದ್ರೆ ನಮ್ದು ಪಟ್ಟಿ ಏನಿತ್ತು, ಅದ ಮೆಡಿಕಲ್ ಕಾಲೇಜ್ ಇಲ್ಲ ಅಂತಂದ್ರೆ ಸಾವಿರಾರು ಮಂದಿಗೆ ಉದ್ಯೋಗ ಸಿಗ್ತೈತಿ. ಟಮ್ ಹೊಡೆಯೋನ್ ಹಿಡ್ದು, ಪೇಪರ್ ಜೆರಾಕ್ಸ್ ಹೊಡೆಯೋನ್ ಹಿಡ್ದು, ಒಂದು ಬಜಿ ಮಾರೋನ್ ಹಿಡ್ದು, ಅಲ್ಲಿ ಕೂಲಿ ಕಾರ್ಮಿಕರು ಎಲ್ಲಿಂದೋ ಬಂದಿರ್ತಾರೆ, ಎಲ್ಲ ಥರದಿಂದ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತ ನಾವು ಅಂತಿದ್ವಿ. ಇವ್ರಿಗೆ ಹುಚ್ಚ ಹಿಡ್ದೈತೆ ಹೇಳೋದು ಆಗೋದಿಲ್ಲ, ಹರಿಬ್ರಹ್ಮ ಬಂದ್ರೂ ಆಗೋದಿಲ್ಲ. ಆಕೈತೆ ನೋಡು, ಜಮಖಂಡಿ ಹೋಗುತ್ತೆ. ಇಂಥ ಲೇವಡಿ ಮಾತನ್ನ ನಾವು ಇದನ್ನ ಮಾಡೀವ್ರಿ. ಆಯ್ತು ಅದು ಏನು ಅದು ಆತ್ರಿ. ಅದು ಆಗನ ಅದೊಂಥರ ಬಿಸಿ ಮುಡ್ದಂಗೆ ಆತ. ಮತ್ತು ಆಗನ ದಂಡ ನಮಸ್ಕಾರ ಹಾಕಿದೀವಿ ನಾವು. ಎಲ್ಲಿಂದ DC ಆಫೀಸ್ಲಿಂದ ಶಾಸಕರ ಮನೆ ತನ ದೀಡ್ ನಮಸ್ಕಾರ ಹಾಕ್ಬೇಕದು. ದೀಡ್ ನಮಸ್ಕಾರ ಹಾಕೋತು ಹೊಂಟಾಗ ನಮಗೆ ಇಲ್ಲೇ ಬಸ್ ಸ್ಟ್ಯಾಂಡ್ ಇದು DC ಆಫೀಸ್ ಕ್ರಾಸಿಗೆನ ಹಿಡಿದ್ರಿ. ನಮಗೆ ಹಿಡಿದು ಬಂಧನ ಮಾಡಿ ಅವಾಗ ನನ್ನ ಮ್ಯಾಗ ಹಲ್ಲೆ ಆಯ್ತು. ಆಗಿದ್ದಂಥ ಒಬ್ಬರು PSI ನನಗೆ ಮಣ್ಕಾಲಿಂದ ಎದಿಗೆ ಹೊಡೆದು ಹಲ್ಲೆ ಮಾಡಿದ್ರಿ. ಎಲ್ಲಿಪ್ಪ ಅಂತಂದ್ರೆ ಲೋಕಾಪುರ ಸ್ಟೇಷನ್ ಕರ್ಕೊಂಡೋಗಿ ಹೊಡೆದ್ರಿ. ಹೊಡೆದು ಅನ್ಕಾನ್ಸಿಯಸ್ ಆಗಿ ಅಲ್ಲಿಂದ ನಾನು ಬಂದು ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಅಡ್ಮಿಂಟ್ ಆಗಿ, ಅವಾಗಿನ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಧರ್ಮಂತಿ ಅಂಬಗೇರ್ ಬಸಣ್ಣ ಹಾಗೂ ಮಲ್ಲು ಕಟ್ಟಿಮನಿ ಅವರೆಲ್ಲ ಅನ್ನಾರಿಗೆ ಹೇಳಿದ್ರು ಹಿಂಗೆ ಆಗೈತೆ ಅಂತ ಹೇಳಿ, ನೋಡು ಹುಷಾರಾಗದಾನಲ್ಲ ಅಂತೇಳಿ. ಅವಾಗ ತಮ್ಮ ಮಾಧ್ಯಮ ಮಿತ್ರರು ಬಂದ್ರಿ. ನಾವು ಅವಾಗ ಯಾರಿಗೆ ನಾವು ಬ್ಲೇಮ್ ಮಾಡಲಿಲ್ಲ ರೀ. ಯಾಕಂದ್ರೆ ಅವ್ರು ಅವಾಗ ಒಬ್ಬರು ಶಾಸಕರ ಕೈಗೊಂಬೆ ಆಗಿಬಿಟ್ಟಿದ್ರು, ಅವರು ಅಧಿಕಾರ ದುರ್ಬಳಕೆ ಆಗಿಬಿಟ್ಟಿತ್ತು. ಅವಾಗ ಅದಕ್ಕೂ ನಾವು ಬಗ್ಲಿಲ್ಲ. ಅದು ಆಗ ನಾವು ಭಿಕ್ಷಾಟನೆ ಮಾಡಿದೀವಿ ರೀ. ಅದು ಕೆಲವೇ ದಿನದಾಗ ಭಿಕ್ಷಾಟನೆ ಮಾಡಿದಾಗ ಮೆಡಿಕಲ್ ಕಾಲೇಜ್ ನೀವು ಯಾಕೆ ಭಿಕ್ಷೆ ಬಿಡ್ತೀರಿ, ಸರ್ಕಾರದವ್ರು ಮಾಡ್ತಾರಲ್ಲ, ಸರ್ಕಾರದ ಬೊಕ್ಕಸದಾಗ ಹಣ ಇಲ್ಲ ಅಂತ ಹೇಳಿದ್ದಕ್ಕೆ ಆ ಕಾರಣಕ್ಕೆ ನಾವು ಭಿಕ್ಷಾಟನೆ ಮಾಡ್ತೀವಿ ಅಂತ ಹೇಳಿದೀವಿ ರೀ. ಎಲ್ಲಿ ತನ ಬಿಡಲಿಲ್ಲ ಅಂದ್ರೆ ಅದು ಚಳಿಗಾಲದ ಅಧಿವೇಶನದಾಗ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ರು. ಇಲ್ಲಿಂದ ಬೆಳಗಾವಕ್ಕೆ ಹೋಗಿ ಬೊಮ್ಮಾಯಿಯವರು ಬೂಟ್ ಪಾಲಿಶ್ ಮಾಡ್ಬೇಕಂತ ಹೋಗಿದ್ದೀವಿ. ಅವಾಗ ಅಲ್ಲಿ ಇರತಕ್ಕಂಥ ಪೊಲೀಸ್ ಸಿಬ್ಬಂದಿಗಳು ನಮ್ಮನ್ನು ತಡೆ ಹಿಡಿದು ಸಾವಿರಾರು ಮಂದಿ ಕಾರ್ಯಕರ್ತರು ಬೇಡ, ಕೇವಲ 4 ಮಂದಿ ಹೋಗಿ ಮನವಿ ಕೊಡ್ರಿ ಅಂತಂದ್ರೆ, ಹಾಗೂ ಕೂಡ ನಾವು ಕಿಶೆದಾಗ ಬ್ರಷ್ ಪಾಲಿಶ್ ಇಟ್ಕೊಂಡು ಹೋಗಿದ್ದೀವಿ. ಅವಾಗಿನವ್ರ ಬಂದೋಬಸ್ತ್ ಇರ್ತೈತಲ್ಲ ಪೊಲೀಸರು, ಅದನ್ನೆಲ್ಲ ಕಸ್ಕೊಂಡು ಹಂಗೆ ಬಿಟ್ಟಿರ್ರಿ. ಅಲ್ಲಿ ತನ ಮಾಡಿದ್ದೀವಿ. ಇನ್ನೊಂದು ನಮಗೆ ಹೆಮ್ಮೆ ಏನಪ್ಪ ಅಂತಂದ್ರೆ, ಈ ಮೆಡಿಕಲ್ ಕಾಲೇಜ್ ಆಗಾಕ ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲು ಅನುದಾನ ಕೊಟ್ಟಿದ್ರಿ. ಓಕೆ, ಅಂದ್ರೆ ಅದಕ್ಕೆ ಅನುದಾನ ಕೊಟ್ಟಿದ್ದು ಮೊದಲು ರಕ್ಷಣಾ ವೇದಿಕೆನ ಸರ್. ಭಿಕ್ಷಾಟನೆ ಮಾಡಿ ಬೂಟ್ ಪಾಲಿಶ್ ಮಾಡಿ ಅನುದಾನ ಕೊಟ್ಟಿವಿ ಸರ್ ನಾವು. ಅದು ನಾವು ಅನುದಾನ ಡಬ್ಬಿ ಒಳಗೆ ಎಷ್ಟಿದ್ದು ಗೊತ್ತಿಲ್ಲ, ಅದು 10 ರೂಪಾಯಿನೇ ಇರಲಿ 100 ರೂಪಾಯಿನೇ ಇರಲಿ ಫಸ್ಟ್ ಕೊಟ್ಟಿದ್ದ ನಾವು ಅನ್ನತಕ್ಕಂಥ ಹೆಮ್ಮೆ ನಮಗಿದೆ ಸರ್. ನಮಗಿನ್ನ ನಮ್ಮ ಆತ್ಮಕ್ಕೆ ಯಾವಾಗ ಶಾಂತಿ ಸಿಗ್ತೈತಪ್ಪ ಅಂದ್ರೆ ಸರ್, ಮೆಡಿಕಲ್ ಕಾಲೇಜ್ ಆಗಿ ಇನ್ನೂ ಒಂದು 10 ವರ್ಷ ಯಾಕಾಗಲಿ ಮೆಡಿಕಲ್ ಕಾಲೇಜ್ ಆಗಿ ಮೊದಲನೇ ಬ್ಯಾಚ್ ಏನು ಹೊರಗೆ ಬರ್ತತ್ತಲ್ಲ, ಅವಾಗ ನಮ್ಮ ಆತ್ಮಕ್ಕೆ ಶಾಂತಿ ಸಿಗ್ತೈತಿ, ಅವಾಗ ಖುಷಿ ಆಗುತ್ತೆ. ಇದೊಂದು ದೊಡ್ಡ ಸಂಭ್ರಮನ ಸರ್ ನಮಗೆ. ನಿಜಕ್ಕೂ ಆತ್ಮತೃಪ್ತಿ ತಂದೆ ಸರ್ ಇದು. ಯಾಕಂದ್ರೆ ಈ ಕಾರ್ಯಕ್ರಮದಾಗ ಸುಮಾರು ಜನ ಪಾಲ್ಗೊಂಡಾರ ಸರ್. ಸುಮಾರು ಜನ ಎಫೆಕ್ಟ್ ಇದೆ. ಒಬ್ಬರ ಮಾಡತಕ್ಕಂಥ ಕೆಲಸ ಅಲ್ಲಿದೆ. ಆಗಿನ ಜಿಲ್ಲಾ ಅಧ್ಯಕ್ಷರು ಎಲ್ಲರನ್ನೂ ಸಂಭಾಳಿಸ್ಕೊಂಡು, ರಮೇಶನ ಬದ್ದೂರು ಎಲ್ಲರನ್ನೂ ಸಂಭಾಳಿಸ್ಕೊಂಡು ಅದೊಂದು ಟೀಮ್ ಕಟ್ಕೊಂಡು ಇಲ್ಲಿ ತನಕ ತರೋದು ಅಂತಂದ್ರೆ ಅದು ಆಗರ್ ಮಾತಲ್ಲ ಸರ್. ಇನ್ನೊಂದು ಕೆಲವಿಷ್ಟು ಮಹಿಳೆಯರ ಮೇಲೆ ಕೇಸ್ಗಳಾಗಿರುವಂಥದ್ದು ಅದೇ ಹೋರಾಟದಲ್ಲಿ ನಿಮ್ಗೆ ಗೊತ್ತಿರುವಂತೆ. ಹಾಗೆ ರಮೇಶ್ ಬದ್ನೂರ್ ಅವರು ಜೈಲಿಗೆ ಸಹ ಹೋಗಿ ಬಂದರು ಅನ್ನೋಂಥದ್ದು ಆ ಒಂದು ಇನ್ಸಿಡೆಂಟ್ ಅನ್ನ ಇದು ಏನಾಗಿಬಿಡ್ತಂದ್ರೆ ಸರ್, ಮಹಿಳೆಯರ ಮೇಲೆ ಪ್ರಕರಣ ದಾಖಲಾಗ ಕಾರಣ ಸರ್, ನಾವೆಲ್ಲರೂ ಸೇರಿ ಒಂದು ಕಡೆ ಹೊಂಟಿದ್ದೀವಿ ಸರ್. ನಮ್ಮನ್ನು ಅಡ್ಡಗಟ್ಟಿ ಹೆಡ್ ಕ್ವಾರ್ಟರ್ ಕರ್ಕೊಂಡು ಹೋದ್ರಿ ಸರ್. ಹೆಡ್ ಕ್ವಾರ್ಟರ್ ಕರ್ಕೊಂಡು ಹೋಗಾದ ಇಲ್ಲ ನಮ್ಮ ಗಂಡು ಕಾರ್ಯಕರ್ತರನ್ನ ಬಂಧನ ಮಾಡ್ಯಾರ, ಆದ್ರೂ ಕೂಡ ನಾವು ಈ ಹೋರಾಟವನ್ನು ಬಿಡಬಾರ್ದು ಅಂತೇಳಿ ನಮ್ಮ ಧೀರ ಹೆಣ್ಣು ಮಕ್ಕಳು, ಆಗಿನ ಕರ್ನಾಟಕ ರಕ್ಷಣಾ ವೇದಿಕೆದಾಗ ಇದ್ದವ್ರು ಸರ್, ನಮ್ಮ ಧೀರ ಹೆಣ್ಣು ಮಕ್ಕಳು ಭಾಗ್ಯ ಬೆಟಗೇರಿಯವರಾಗಿರ್ಬೋದು, ರಾಜೇಶ್ವರಿ ಹಿರೇಮಠ ಆಗಿರ್ಬೋದು, ಸವಿತಾ ಹಿರೇಮಠ ಅವ್ರಾಗಿರ್ಬೋದು, ನದಾಫ್ ಮೇಡಮ್ ಅವರಾಗಿರ್ಬೋದು, ಸುಮಾರು ಜನ ಅದಾರೆ. ಹೇಳ್ಕೊಂತೊಂಡ್ರೆ ಭಾಳ ಜನ ಇರ್ತಾರೆ ಸರ್. ಅವರೊಂದು ಧೀರ ಮಹಿಳೆಯರದ್ದು ಒಂದು ಗುಂಪನ್ನು ಹೋಗಿ ಯಡಿಯೂರಪ್ಪನವ್ರು ಕಾರಿಗಾಡ್ ಹಾಕ್ತಾರೆ ಸರ್ ಬೂಟ್ ಪಾಲಿಶ್ ಮಾಡಕ್ಕೆ. ಮೆಡಿಕಲ್ ಕಾಲೇಜ್ ಸಂಬಂಧ ನಮ್ಗೆ ಬೂಟ್ ಪಾಲಿಶ್ ಬೇಕಂತ ಮಾಡಿಸ್ಕೋಬೇಕು ನೀವು ಅಂತ. ಇಲ್ಲಿ ಬಾಗಲಕೋಟೆಯಲ್ಲಿ ಚರಂತಿ ಮಠ ಇದಕ್ಕೆ ಅವರು ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಆ ಕಾರ್ಯಕ್ರಮದಾಗ ಸರ್ ಅದು ಅವಾಗ ಆ ಇದ್ರೊಳಗೆ ಪ್ರಕರಣಗಳನ್ನು ದಾಖಲೆ ಮಾಡ್ತಾರೆ ಸರ್ ಇವ್ರು ಹೆಣ್ಣು ಮಕ್ಕಳ ಮ್ಯಾಗ. ಇದು ಆಗಿನ ಸರ್ಕಾರಕ್ಕೆ, ಆಗಿನ ಶಾಸಕರಿಗೆ ಒಂದು ಏನೋ ಅಸಹ್ಯ ಆಗುವಂಥ ಕೆಲಸ ಸರ್. ನುಂಗ್ಲಾರ್ತಾಗಿತ್ತು ಅಂದ್ರೂ ಅವ್ರು ಎದುರ್ಲಿಲ್ಲ ಸರ್. ನಕ್ಕೊಂತ ಅವರು ಕೂಡ ಹೆಡ್ ಕ್ವಾರ್ಟರ್ಗೆ ಬಂದ್ರೆ ನಮಗೇನೂ ಆಗಿಲ್ಲ ಸರ್ ಅಂತಂದ್ರೆ, ಆದ್ರೂ ನಾವು ಹೋರಾಟ ಮಾಡಿದ್ದೀವಿ. ಮಾಧ್ಯಮ ಮಿತ್ರರೆಲ್ಲ ಅದನ್ನು ಫ್ರಂಟ್ ಪೇಜಿಗೆ ತೊಂದ್ರೆ ಸರ್. ಅದು ನಮ್ಮ ಹೋರಾಟ ಸರ್. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲ ಬಿಟ್ಟು ಬಂದು ದುನಿಯಾದಂಥದ್ದು ಎಲ್ಲ ಬಿಟ್ಟು ಎಂಥ ಕೆಲಸ ಇದ್ರು ಬಿಟ್ಟು ಬಂದು ಆಗಿನ ದಿನ ಹೋರಾಟಕ್ಕೆ ನಿಂತಿದ್ದಾರೆ ಸರ್. ಆ ಎಲ್ಲ ನನ್ನ ಆಗಿನ ಕಾರ್ಯಕರ್ತರಿಗೆ, ಆಗಿನ ಜಿಲ್ಲಾ ಏನು ಕಮಿಟಿಯವರಿಗೆ, ಆಗಿನ ಜಿಲ್ಲಾ ಅಧ್ಯಕ್ಷರಿಗೆ ಎಲ್ಲ ನಾವೀಗ ಧನ್ಯವಾದಗಳು ಹೇಳ್ತೀವಿ ಸರ್. ಯಾಕಂದರೆ ಇದು ಕೇವಲ ರಕ್ಷಣಾ ವೇದಿಕೆ ಹೋರಾಟ ಅಲ್ಲ, ಬಾಗಲಕೋಟೆ ಜನತೆಯ ಹೋರಾಟ, ಬಡವರ ಹೋರಾಟ ಸರ್ ಇದು. ಮುಳುಗಡೆ ನಗರಿ ಹೋರಾಟ ಸರ್ ಇದು.
ಹೌದು ಹ್ಞೂ ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. Thank you, sir. ಇಷ್ಟೊತ್ತು ನಮ್ಮ ಜೊತೆ ತಮ್ಮ ಒಂದಿಷ್ಟು ಅನುಭವಗಳನ್ನು ಹಂಚ್ಕೊಂಡ್ರಿ. ಆದರೂ ಸಹ ತಮ್ಮ ಹೋರಾಟ ಒಂದು ಸಕ್ಸಸ್ ಕಂಡಿತು. ಇನ್ನಾದರೂ ನಮ್ಮ ಬಾಗಲಕೋಟೆಯಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಆಗಿ ನೂರಾರು ವಿದ್ಯಾರ್ಥಿಗಳು ಹೊರಗೆ ಬರಲಿ ಸರ್ ಅನ್ನುವಂಥದ್ದು. ಓಕೆ ಸರ್, ಇದಿಷ್ಟು ಆತ್ಮಾರಾಮ ನೀಲ್ನಾಯಕ್ ಅವರ ಮಾತುಗಳಾಗಿತ್ತು. ನಿಜಕ್ಕೂ ಹೋರಾಟ ಅಂತಂದರೆ ಕಠಿಣವಾಗಿರುವಂತಹ ಹಾದಿ, ಆ ಹಾದಿಯನ್ನು ದಾಟಿ ಇವತ್ತು ಸಕ್ಸಸ್ಸನ್ನು ಕಂಡಿದ್ದಾರೆ. ಹಾಗೆ ಕೇವಲ ಕರವೇ ಹೋರಾಟ ಮಾತ್ರವಲ್ಲ, ಈ ಹೋರಾಟ ನಮ್ಮ ಬಾಗಲಕೋಟೆಯ ಬಡವರ ಒಂದು ಹೋರಾಟವಾಗಿರುವಂಥದ್ದು ಅನ್ನುವಂತಹ ಮೂಲಕ ತಮ್ಮ ಒಂದು ವಿಶಾಲವಾಗಿರುವಂತಹ ಮನೋಭಾವವನ್ನು ವ್ಯಕ್ತಪಡಿಸಿರುವಂಥದ್ದು ಆತ್ಮಾರಾಮ್ ಅವರಿಗೆ ಒಳ್ಳೆಯದಾಗಲಿ ಅನ್ನುವಂಥದ್ದು. ಮತ್ತೊಂದು ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.